ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಶನಿವಾರ ನೈಟು. ಇವಾಗ ನೋಡ್ತಾ ಇರ್ಬೋದು, ಟೈಮ್ ಬಂದು 7:40 ಆಗಿದೆ. ಒಂದು ಬೆಕ್ಕು ಮಾತ್ರ ಇಲ್ಲಿ ಮಲ್ಕೊಂಡಿದೆ, ಅಂದರೆ ನಾಮದ ಬೆಕ್ಕು ಏನಿದೆ ಅದು ಇಲ್ಲಿ ಮಲ್ಕೊಂಡಿದೆ. ನಾನು 2 ದಿನವೂ ಆಗಿಲ್ಲ ನಾಮ ಹಾಕಿ. ನಾಮ ಎಲ್ಲ ಹೋಗ್ಬಿಟ್ಟಿದೆ. ಯಾಕೆಂದರೆ ಅದು ಅವಾಗವಾಗ ಮುಖ ಎಲ್ಲ ತೊಳಿಬೇಕಾದ್ರೆ ಕೈಯಿಂದ ಮುಖನ ಒರೆಸ್ಕೊಳ್ತಾ ಇರುತ್ತಲ್ಲ, ಆವಾಗ ನಾಮ ಎಲ್ಲ ಹೋಗ್ಬಿಡುತ್ತೆ. ಅದರಿಂದನೇ ನಾನು ನಾಮ ಎಲ್ಲ ಹಾಕಿರಲಿಲ್ಲ. ಆಮೇಲೆ ತುಂಬ ದಿನ ಆಗಿತ್ತಲ್ಲ ನಾಮ ಹಾಕಿಲ್ಲದೆ, ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾಮ ಹಾಕಿದೆ. ನೋಡಿದರೆ ಅದು ಫುಲ್ಲು ಹೋಗಿದೆ. ಅದಾದಮೇಲೆ ಇದು ಬಂದು ಬೆಳಿಗ್ಗೆ ಎಲ್ಲ ಸಂಜೆ ಒಂದು ಎಷ್ಟು ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದರು. ಅಂದರೆ ಸ್ಟೇಜ್ ಎಲ್ಲ ಹಾಕೋದು ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದ್ರು. ಅಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 7 o'clock-ಗೆ. 7 ಗಂಟೆಗೆಲ್ಲ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಫಸ್ಟು ದೇವರು ಭಕ್ತಿಗೀತೆ, ಅಂದರೆ ದೇವರ ಹಾಡುಗಳನ್ನ ಆಡಿಬಿಟ್ಟು ಆಮೇಲೆ ಈ ಥರ ಬೇರೆ ಏನಿದೆ ಚಲನಚಿತ್ರ ಗೀತೆಗಳು, ಅಂದರೆ ಫಿಲ್ಮ್ ಸಾಂಗ್ಗಳು ಅದಿದು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಬೆಕ್ಕಳಿಗೆ ಏನಾಗೋಯಿತು ಅಂದರೆ, ನಮ್ಮ ಮನೆ ಹತ್ರನೇ ಆಗಿರೋದ್ರಿಂದ ಫುಲ್ಲು ಭಯ. ಅದಕ್ಕೆ ಆಮೇಲೆ ಏನಾಯ್ತು, ಒಂದು ಮಾತ್ರ ಮೇಲೆ ಸೋಫಾ ಮೇಲೆ ಮಲಗಿದ್ದು. ಇನ್ನು ಉಳಿದಿರೋ ಬೆಕ್ಕುಗಳೆಲ್ಲ ಏನಾಯಿತು, ಸೋಫಾ ಕೆಳಗಡೆ ಹೋಗಿ ಮಲ್ಕೊಂಡಿತ್ತು. ಅಂದರೆ ಮಲ್ಕೊಂಡಿಲ್ಲ, ಅಲ್ಲೋಗಿ ಬಚ್ಚಿಟ್ಕೊಂಡಿತ್ತು. ಅಂದರೆ ಭಯ ಅಲ್ಲ, ಮನೆ ಹತ್ರನೇ ಆಗಿರೋದ್ರಿಂದ ಸೌಂಡೆಲ್ಲ ಜಾಸ್ತಿ ಬರ್ತಾಯಿತ್ತು. ಒಂಥರ ಏನೋ ಒಂಥರ ಅದಕ್ಕೆ ಕಿರಿಕಿರಿ ಅನ್ನೋ ಥರ ಆಗ್ತಾಯಿತ್ತು. ಅದಕ್ಕೆಲ್ಲ ದಿವಾನ್ ಕೆಳಗಡೆ, ಸೋಫಾ ಕೆಳಗಡೆ ಎಲ್ಲ ಹೊತ್ಕೊಂಡು ಕೂತಿತ್ತು. ಇಲ್ಲಾಂದರೆ ಆರಾಮಾಗಿ ಅದೇನಾಗುತ್ತೆ ಅಂದರೆ ಸೋಫಾ ಮೇಲೆ ಮಲ್ಕೊಳ್ಳುತ್ತೆ, ಇಲ್ಲಾಂದರೆ ದಿವಾನ್ ಮೇಲೆ ಮಲ್ಕೊಳ್ಳುತ್ತೆ, ಆ ಥರ. ಆಮೇಲೆ ನಾನು ನಮ್ಮ ಮನೆಯಿಂದನೇ ನೋಡ್ತಾ ಇರೋದು. ಅಂದರೆ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಮುಂದೆ ನೀಟಾಗಿ ಕಾಣಿಸುತ್ತೆ ಎಲ್ಲ. ಏಕೆಂದರೆ ಮೊದಲು ಇಲ್ಲಿ ಸುಮಾರು ಸರಿ ಆರ್ಕೆಸ್ಟ್ರಾ ಎಲ್ಲ ಇಟ್ಟಾಗ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ, ಒಂದು ಮರ ಇತ್ತು, ಆ ಮರ ಇದ್ದಾಗ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಅಂದರೆ ರೆಂಬೆ ಕೊಂಬೆ ಎಲ್ಲ ಇತ್ತಲ್ಲ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಮರ ಕಟ್ ಮಾಡಿದ ಮೇಲೆ ನೀಟಾಗಿ ಅಲ್ಲೇನೇ ಒಂದು ಪ್ರೋಗ್ರಾಮ್ ಮಾಡಿದ್ರೂ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ಇನ್ನೂ ಮುಂದೆ ಹಾಕ್ಬಿಟ್ರೆ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಅಲ್ಲೊಂದು ಮರ ಇದೆ, ಅದರಿಂದ ಕಾಣಿಸ್ತಾ ಇರಲಿಲ್ಲ. ಇವು ಸ್ವಲ್ಪ ಹಿಂದೆ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾನು ಸುಮಾರು ಹೊತ್ತು ಹಾಗೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ನೋಡ್ತಾಯಿದ್ದೆ, ಸುಮಾರು 7:45 8 ಗಂಟೆ ತನಕ. ಆಮೇಲೆ ನೋಡಿದರೆ ಈ ಥರ ಡ್ಯಾನ್ಸ್ ಎಲ್ಲ ಇತ್ತಲ್ಲ, ಆವಾಗ ಒಂದು 1/2 ಅಷ್ಟೇ ನೋಡಿದ್ದು. ಆಮೇಲೆ ಆಂಟಿನೂ ಬಂದರು, ಮುಂದೆ ಮನೆ ಆಂಟಿ. ಆಮೇಲೆ ನಾನು ಆಂಟಿ ಅಂದರೆ ಮನೆ ಮುಂದೆ ನಿಂತ್ಕೊಂಡು ನೋಡಿದರೆ ಏನಾಗುತ್ತೆ ಅಂದರೆ, ಹೋಗಿ ಬರೋರೆಲ್ಲ ನಮಗೆ ಕಾಣಿಸ್ತಾ ಇರ್ತಾರೆ, ಮತ್ತು ಅವರು ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಮತ್ತು ಆಂಟಿ ಇಬ್ಬರು ಏನು ಮಾಡಿದ್ವಿ ಅಂದರೆ, ಟೆರೆಸ್ ಮೇಲೆ ಹೊಟ್ಟೋದ್ವಿ. ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಸುಮಾರು ಒಂದು 20 ನಿಮಿಷ ಇರ್ಬೋದು ಅನ್ಕೋತೀನಿ. 20 ನಿಮಿಷ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಮನೆಗೆ ಬಂದ್ವಿ. ಅಂದರೆ ತುಂಬ ಹೊತ್ತು ಏನು ನೋಡೋಕ್ಕಾಗಲ್ಲ, ಒಂಥರ ಇರಿಟೇಟ್ ಅನಿಸ್ತಾ ಇರುತ್ತೆ. ಯಾಕೆಂದರೆ ಆ ಸೌಂಡು ಅದೆಲ್ಲ ಒಂಥರ ಕಿವಿಗೆ ಒಂಥರ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ನೋಡ್ಬೋದು, ಖುಷಿಯಾಗುತ್ತೆ ನೋಡೋಕ್ಕೆ, ಇಂಟ್ರೆಸ್ಟ್ ಎಲ್ಲ ಬರುತ್ತೆ. ಅದಾದಮೇಲೆ ಇಂಟ್ರೆಸ್ಟು ಹೋಗ್ಬಿಡುತ್ತೆ. ಆಮೇಲೆ ತಲೆನೋವು ಬರೋ ಥರ ಆಗುತ್ತೆ, ಆ ಥರ. ಆಮೇಲೆ ಆಂಟಿ ನಾನು ಹೋಗ್ತೀನಿ ಮನೆಗೆ, ಅಂಕಲ್ ಬಂದರು ಅಂದ್ಬಿಟ್ಟು ಅವರು ಹೊರಟರು. ಆಮೇಲೆ ನಾನು ಟೆರೆಸ್ಸಿಂದ ಬಂದು ಆದರೂ ಒಂದು 10 ನಿಮಿಷ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ನಾನು ಒಳಗಡೆಗೆ ಬಂದುಬಿಟ್ಟು ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೂ ಏನು ಕೇಳಿಸಲ್ಲ ಸರಿಯಾಗಿ. ಫುಲ್ಲು ಟಿ ವಿಯಲ್ಲಿ ರಿಮೋಟಲ್ಲಿ ಎಷ್ಟು ಸೌಂಡಿದೆ ಎಲ್ಲ ಕೊಟ್ಟರು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆ ಥರ ಆಯಿತು, ಯಾಕೆಂದರೆ ಆ ಸೌಂಡೇ ಜಾಸ್ತಿ ಇತ್ತಲ್ಲ, ಆದ್ದರಿಂದ. ಆದರೂ ನಾವು ಒಳಗಡೆ ಬಂದುಬಿಟ್ವಿ. ಆಮೇಲೆ ಡೋರೆಲ್ಲ ಹಾಕ್ಕೊಂಡು ಮೂವಿ ಎಲ್ಲ ನೋಡ್ಕೊಂಡು ಕೂತಿದ್ವಿ. ಮೋಹನ್ ಮಾಮ ಆಮೇಲೆ ಲೇಟಾಗಿ ಬಂದರು, ಅವರು ಹೊರಗಡೆ ಹೋಗಿದ್ರಲ್ಲ. ಆಮೇಲೆ ಲೇಟಾಗಿ ಬಂದುಬಿಟ್ಟು ಅವ್ರು ಕೂತ್ಕೊಂಡು ಚೇರ್ ಮೇಲೆ ಆರಾಮಾಗಿ ನೋಡ್ತಾಯಿದ್ರು. ನಾವು ಒಳಗಡೆ ಬಂದುಬಿಟ್ವಿ. ಆಮೇಲೆ ಕರೀತಾಯಿದ್ರು, ಬಂದುಬಿಟ್ಟು ಕೂತ್ಕೊಂಡು ನೋಡ್ರೋ, ದಿನ ಈ ಥರ ಪ್ರೋಗ್ರಾಮ್ ಎಲ್ಲ ಸಿಗಲ್ಲ ಅಂತ. ನಮಗೆ ಆವಾಗಿಂದ ನೋಡಿದ್ವಲ್ಲ, ಒಂದು 1/2 ಮುಕ್ಕಾಲು ಅವರಿಂದ ನೋಡಿದ್ವಲ್ಲ, ಒಂಥರ ಆಗ್ತಾ ಇರಲಿಲ್ಲ. ಆಮೇಲೆ ಬಂದುಬಿಟ್ವಿ. ಮತ್ತು ಅವರು ಸುಮಾರು ಮೋಹನ್ ಮಾಮ ಬಂದಿದ್ದೆ 8:45. ಆಮೇಲೆ ಅವರು ಕೂತ್ಕೊಂಡು ನೋಡ್ತಾಯಿದ್ರು 9:45 ತನಕ ನೋಡ್ತಾಯಿದ್ದು. ಆಮೇಲೆ ಒಳಗಡೆ ಬಂದರು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಆದ್ರೂ ಇದೆಲ್ಲ ಮುಗಿಯೋ ತನಕ ನಿದ್ದೆನೇ ಬರಲ್ಲ.
ಇನ್ನೊಂದು ಏನಾಗುತ್ತೆ ಅಂದರೆ ಅಲ್ಲಿ ಸೌಂಡು ಅಂದರೆ ಸ್ಪೀಕರ್ ಇದೆಯಲ್ಲ ಆ ಸ್ಪೀಕರ್ ಸೌಂಡಿಗೆ ಅಂದರೆ ಜಾಸ್ತಿ ಏನಾದರೂ ಮ್ಯೂಸಿಕ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ನಮ್ಮದು ವಿಂಡೋಗಳಿದೆಯಲ್ಲ ಅಂದರೆ ಕಿಟಕಿಗಳದ್ದು ಆ ಗ್ರಿಲ್ಲೆಲ್ಲ ಹಾಕಿದಲ್ಲ ಅದೇನಾಗೋದು ಒಂಥರ ಗಡ 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 ಅಂತ ಸೌಂಡ್ ಆಗೋದು. ಈ ಬೆಕ್ಕಳಿಗೆ ಅದೇ ಸ್ವಲ್ಪ ಭಯ ಆಗೋದು, ಒಂದು ಸ್ವಲ್ಪ ಜಾಸ್ತಿ ಮ್ಯೂಸಿಕ್ ಬಂದ್ಬಿಟ್ಟಾಗ ನೋಡ್ತಾ ಇರೋದು ಆ ಥರ ಎಲ್ಲ ಆಯಿತು. ಸುಮಾರು ಒಂದು ರಾತ್ರಿ 11:30 ಆ ಥರ ಎಲ್ಲ ಮುಗಿಸಿದ್ರು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ನೋಡಿ, ನಿನ್ನೆ ಆರ್ಕೆಸ್ಟ್ರಾ ಎಲ್ಲ ಮಾಡಿ ಆದಮೇಲೆ ಇದು ನೆಕ್ಸ್ಟ್ ಡೇನೇ ಗಣೇಶನ ಬಿಡ್ತಿದ್ದಾರೆ. ಅಂದರೆ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ, ಗಣೇಶನ ಈ ಕಡೆಗೆ ತೊಗೊಬರ್ತಾರೆ ಅಂದರೆ ನಮ್ಮನೆ ಬೀದಿಯಿಂದನೇ ಹೋಗೋದು. ಆದರೆ ಗಣೇಶನ ಈ ಕಡೆ ತೊಗೊಬರಲೇ ಇಲ್ಲ ಅವರು. ಆ ಕಡೆ ರೂಟಿಂದ ಅಂದರೆ ನಾವು ಈ ಸೈಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ನಮ್ಮ ಮನೆ ಮುಂದೆ ಅಂದರೆ ಈ ಕಡೆ ಬರುತ್ತೆ, ಇದು ಈ ಕಡೆ ರೈಟ್ ಸೈಡಿಗೆ ಹೊಟ್ಟೋದ್ರು. ಮತ್ತು ನಾನು ಕೌಶಿ ಕೇಳಿದೆ, ಕೌಶಿ ಇದ್ನಲ್ಲ ಮನೇಲಿ, ಕೇಳಿದೆ ಏನು ಈ ಕಡೆ ಗಣೇಶನ ತರಲಿಲ್ಲ, ವರ್ಷ ಈ ಕಡೆ ತರ್ತಾಯಿದ್ರಲ್ಲ, ಯಾಕೆ ಆ ಕಡೆ ಹೋದ್ರು ಅಂತ. ಬರ್ತಾರೆ ಕಣೆ ಇರಮ್ಮ, ಏಕೆಂದರೆ ಇವರು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಗಣೇಶನ ಎತ್ಕೊಂಡು ಹೋಗೋದು ಮತ್ತು ಬಿಟ್ಟು ಬರೋಕ್ಕೇನೋ ಲೇಟ್ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಇವರು ಬೆಳಿಗ್ಗೆನೇ ಒಂದು 10:30 ಆ ಥರ ಟೈಮಲ್ಲೇ ಸ್ಟಾರ್ಟ್ ಮಾಡಿದರು. 10:30 ಆಗಿರಲಿಲ್ಲ, ಇನ್ನು ಬೇಗನೆ ಆಗಿತ್ತು. ಅಂಥ ಟೈಮಲ್ಲಿ ಇವರು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಆಮೇಲೆ ನಾನು ಕೌಶಿ ಕೇಳಿದ್ದಕ್ಕೆ ಇಲ್ಲ ಇರಮ್ಮ ಬರ್ತಾರೆ ಅಂತ ಹೇಳ್ದೆ. ನಾನು ಸುಮಾರು ಹೊತ್ತು ನೋಡಿದೆ ಬರ್ಬೋದು ಅಂತೇಳಿ. ನಾನು ಇಲ್ಲಿ ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅವರು ಈ ಕಡೆ ಬರಲೇ ಇಲ್ಲ. ಆಮೇಲೆ ಆ ಕಡೆನೇ ಹೊರಟೋದ್ರು. ಅದಾದಮೇಲೆ ನನಗೆ ಒಂದು ಫೋನ್ ಬಂತು. ಏನು ಅಂತಂದರೆ ಆನ್ಲೈನಿಂದ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ, ಅಂದರೆ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನಾನು ಹಾಗೆ ಇಸ್ಕೊಂಡು ಬಂದೆ. ಹಾಗೆ ಬರಬೇಕಾದ್ರೆ ವಿಂಡೋ ನೋಡಿ ಬರ್ತೀನಿ, ಯಾಕೆಂದರೆ ಈಗ ವಿಂಡೋ ಒಡೆದೋಗ್ಬಿಟ್ಟಿದೆಯಲ್ಲ ಅದು, ಅದನ್ನ ಸುಮ್ಮನೆ ಒಂದು ಸರಿ ನೋಡಿ ಬರೋದು, ಬೆಕ್ಕಲ್ಲಿದೆಯಾ ಏನು ಅಂತೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಬಂದೆ. ಆಮೇಲೆ ಆ ಡ್ರೆಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೆ ಏನಾಯಿತು ಅಂದರೆ ಇದು ಮತ್ತೆ ಸೌಂಡ್ ಆಯಿತು. ಏನಂದರೆ ಮತ್ತೆ ಗಣೇಶನ ಈ ಕಡೆ ಎತ್ಕೊಬರ್ತಾ ಇದ್ದಾರೆ. ಅಂದರೆ ಅವರು ಒಂದು ರೌಂಡು ಗಣೇಶನ ಇಟ್ಟಿದ್ರಲ್ಲ ಆ ಪ್ಲೇಸಿಗೆ ಮತ್ತೆ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ಗಣೇಶನ ಎತ್ಕೊಬಂದರು. ನೋಡಿ ಅಲ್ಲಿ ನಿನ್ನೆ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ರಲ್ಲ ಆ ಜಾಗದಲ್ಲಿ ಇವಾಗ ಮಕ್ಕಳೆಲ್ಲ ಕುಣಿತಾಯಿದ್ರು. ಆಮೇಲೆ ಮತ್ತೆ ಗಣೇಶಂದು ಸೌಂಡ್ ಆಯ್ತಲ್ಲ, ಫಸ್ಟು ರೈಟ್ ಸೈಡ್ಗೆ ಹೋಯ್ತು. ಈಗ ನಮ್ಮ ಮನೆ ಮುಂದೆನೇ ಬರುತ್ತೆ ಅಂದ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ, ಬರುತ್ತೆ 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 ಅಂತ. ಬಂತು ಗಣೇಶ, ಆದರೆ ನಮ್ಮ ಮನೆ ಮುಂದೆ ಬರಲೇ ಇಲ್ಲ ಅದು, ಮತ್ತೆ ರೈಟ್ ಸೈಡಿಗೆ ಹೋಯ್ತು. ನಾನು ಕೌಶಿ ಏನೋ ಕೌಶಿ ನಮ್ಮ ಮನೆ ಮುಂದೆನೇ ಬರಲಿಲ್ವಲ್ಲೋ ಅಂತ ಹೇಳಿದೆ. ಗೊತ್ತಿಲ್ಲಮ್ಮ ಏನೋ ಅಂದರೆ ಇಷ್ಟು ವರ್ಷವೂ ನಮ್ಮ ಮನೆ ಮುಂದೆನೇ ಬರ್ತಾಯಿತ್ತಲ್ವ, ಅದಕ್ಕೆ ನಾನು ಅಂದ್ಕೊಂಡೆ ಬರುತ್ತೆ ಅಂತೇಳಿ ಬರಲೇ ಇಲ್ಲ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು, ಯಾಕೋ ಮೋಹನ್ ಮಾಮ ಮತ್ತು ಕೌಶಿ ಎಲ್ಲ ಯಾಕೋ ಬಾಡಿ ಎಲ್ಲ ಒಂಥರ ಪೇಯ್ನ್ ಆಗ್ತಿದೆ. ಮತ್ತು ಏನೋ ಒಂಥರ ಈ ಥರ ಏನಂದರೆ ಜ್ವರ ಬರೋ ಥರ ಏನೋ ಒಂಥರ ಆಗ್ತಿದೆ. ನಮಗೇನಾದರೂ ರಸಮು ಈ ಥರದ್ದೇನಾದರೂ ಮಾಡು ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ರಸಮ್ ಮಾಡೋಣ ಅಂದ್ಬಿಟ್ಟು, ಹಾಗೆ ಇವನು ಸ್ವಲ್ಪ ಕಣ್ಣು ಮೂಗೆಲ್ಲ ಈ ಸಮ್ಮರ್ ಥರ ಆಗಿಬಿಟ್ಟಿದೆ ಇವಾಗ, ತುಂಬ ಅಂದರೆ ತುಂಬ ಬಿಸಿಲು ಇರುತ್ತಲ್ಲ, ಅದರಿಂದ ಕೌಶಿ ಮಜ್ಜಿಗೆ ಮಾಡಿಬಿಟ್ಟು ಒಗ್ಗರಣೆ ಎಲ್ಲ ಮಾಡ್ತೀನಿ, ಅದನ್ನು ಕುಡಿಯೋಣ ಅಂದ್ಬಿಟ್ಟು ಅವ್ನು ಮಾಡ್ತಾಯಿದ್ದ. ಹಾಗೆ ಅದಾದಮೇಲೆ ನಾನಿಲ್ಲಿ ರಸಮ್ಗೆ ಇಟ್ಟಿದ್ದೀನಿ. ಹಾಗೆ ನಿನ್ನೆ ಶನಿವಾರ ಸಂತೆಗೆ ಹೋಗಿದ್ರಲ್ಲ ಆ ಟೈಮಲ್ಲಿ ಕಡಲೆಕಾಯಿ ಮಾರ್ತಾಯಿದ್ರು ಅಂದ್ಬಿಟ್ಟು ಕಡಲೆಕಾಯಿ ತೊಗೊಬಂದಿದ್ರು ಮೋಹನ್ ಮಾಮ. ಅದನ್ನು ಚೆನ್ನಾಗಿ ತೊಳಿಬೇಕು, ಹೇಗೆ ಅಂದರೆ ಒಂದು 4ರಿಂದ 5 ಬಾರಿ ಆದರೂ ತೊಳಿಬೇಕು, ಅಷ್ಟು ಮಣ್ಣಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಏನು ಮಾಡೋದು ಅಂದರೆ ಸಿಂಕಲ್ಲಿ ಹಾಕ್ತಾ ಇರಲಿಲ್ಲ, ಏಕೆಂದರೆ ಸಿಂಕಲ್ಲಿ ಆ ಮಣ್ಣು ಅಂದರೆ ನೈಸ್ ಮಣ್ಣಿರುತ್ತೆ, ಅದೆಲ್ಲ ಸಿಂಕ್ ಕೆಳಗಡೆ ಹೋಗಿ ಕೂತ್ಕೊಬಿಡುತ್ತೆ ಅಂದ್ಬಿಟ್ಟು ನಾನು ತೊಗೊಂಡೋಗಿ ಅದನ್ನು ಹೊರಗಡೆ ಚೆಲ್ತಾಯಿದ್ದೆ. ಒಂದು 3-4 ಬಾರಿ ಅದೇ ಥರ ಮಾಡಿದೆ. ಆಮೇಲೆ ಅದು ಅಂದರೆ ಕಡಲೆಕಾಯ್ದು ಹಿಂದೆ ಇದೆಲ್ಲ ಬರುತ್ತೆ ನೋಡಿ, ಏನು ಹೇಳ್ತೀವಿ ಪುಕ್ಕಗಳು, ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅದನ್ನು ತೊಗೊಂಡೋಗಿ ಚೆಲ್ತಾಯಿದ್ದೆ. ಆಮೇಲೆ ಏನಂದರೆ ಕ್ಲೀನ್ ಮಾಡಿದೆ ಸ್ವಲ್ಪ ಹಾಕಿದ್ರು ಈ ಕಡಲೆಕಾಯಿ ಎಲ್ಲ ಬಿಡಿಸಿ ತಿನ್ನುವಾಗ ಒಂಥರ ಮಣ್ಣು ಥರನೇ ಸಿಗ್ತಾ ಇರುತ್ತೆ. ಆದ್ದರಿಂದ ನಾನು ಆ ಥರ ಒಂದು 4-5 ಸಾರಿನಾದರೂ ತೊಳಿತೀನಿ. ಜಾಸ್ತಿ ಏನಾದರೂ ಮಣ್ಣಿಲ್ಲ ಅಂದರೆ ಒಂದು 2-3 ಬಾರಿ ಓಕೆ. ಸ್ವಲ್ಪ ಜಾಸ್ತಿ ಹಸಿ ಥರನೇ ಇದೆ ಅಂದರೆ ಮಣ್ಣು ಕಡಲೆಕಾಯಿಗೆ ಅಂಟ್ಕೊಂಡಿದೆ ಅಂದರೆ
ಅದನ್ನು ಒಂದು 4 ಸಾರಿ ಅಂದರೆ 5 ಬಾರಿನಾದ್ರು ತೊಳಿಬೇಕು, ಅದು ಮಣ್ಣು ಬರ್ತಾನೇ ಇರುತ್ತೆ ಆ ಥರ. ಅದನ್ನು ಕಡಲೆಕಾಯಿನ ಏನು ಮಾಡಿದೆ ನಾನು ತೊಳೆದಿಟ್ಬಿಟ್ಟು ಆ ನೀರೆಲ್ಲ ಸೋರಲಿ ಅಂದ್ಬಿಟ್ಟು ಹಾಗೆ ಕೌಶಿ ಮಜ್ಜಿಗೆ ಮಾಡ್ತಾಯಿದ್ದ. ಹಾಗೆ ನಾನು ಆನ್ಲೈನಲ್ಲಿ ಡ್ರೆಸ್ನ ನೋಡಿ ಆರ್ಡ್ರ್ ಮಾಡಿದ್ದೆ, ಅಂದರೆ ಬುಕ್ ಮಾಡಿದ್ದೆ. ಅದೇ ಇದು ಡ್ರೆಸ್ ಅಂತೂ ನಾನು ಯಾವ ಕಲರ್ ಇದೆ ಸೇಮ್ ಕಲರ್ ಇತ್ತು ಡ್ರೆಸ್ಸು. ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ನೋಡಿರೋ ಕಲರೇ ಬೇರೆ ಇರುತ್ತೆ, ಅಂದರೆ ವೀಡಿಯೋದಲ್ಲಿ, ಅಂದರೆ ಸಾರಿ ಈ ವಿಡಿಯೋ ಅಲ್ಲ, ಫೋಟೋದಲ್ಲಿ ನೋಡಿರೋ ಕಲರೇ ಬೇರೆ ಇರುತ್ತೆ, ಮನೆಗೆ ಬಂದಾಗ ಅದು ಕಲರೇ ಬೇರೆ ಇರುತ್ತೆ, ಆ ಥರ ಆಗಿರುತ್ತೆ. ಇದು ಸೇಮ್ ಕಲರ್ ಇತ್ತು, ಸೇಮ್ ಡಿಸೈನ್ ಎಲ್ಲ ಇತ್ತು, ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಒಂಥರ ಖುಷಿ ಆಯಿತು, ಚೆನ್ನಾಗಿದೆ ಡ್ರೆಸ್ಸು ಅಂತೇಳ್ಬಿಟ್ಟು ನೋಡಿದರೆ ಸೈಜು ನಾನು ಏನು ಮಾಡಿದೆ ಅಂದರೆ ನನಗೆ ನನ್ನ ಒಂದು ಸೈಜ್ ಬಂದು XS ಯಾವಾಗಲೂ ತೊಗೊಳ್ಳುವಂಥದ್ದು. ಅಂದರೆ ನಾನು ಯಾವಾಗಲೂ ಟ್ರೆಂಡ್ಸ್ ಎಲ್ಲ ತೊಗೊಳ್ಳೋದಲ್ವ, ಅಲ್ಲಿ ಒಂದು ಸರಿ ಟ್ರಯಲ್ ನೋಡಿ ತೊಗೊಂಡಿರ್ತೀನಿ. ಇದು ಆನ್ಲೈನಲ್ಲಿ ಫಸ್ಟ್ ಟೈಮ್ ನಾನು ಡ್ರೆಸ್ನ ಬುಕ್ ಮಾಡ್ತಿರೋದು. ಯಾವ ಸೈಜ್ ಹಾಕಬೇಕು ಅಂತ ಗೊತ್ತಿಲ್ಲ. ನಾನೇನು ಮಾಡಿದೆ, ಒಂದು ಸೈಜ್ ದೊಡ್ಡದೇ ಹಾಕ್ಬೇಕು. ನಮ್ಮದು S ಸೈಜ್ ಅಂದರೆ M ಸೈಜ್ ಹಾಕಬೇಕು, M ಸೈಜ್ ಅಂದರೆ L ಸೈಜ್ ಹಾಕಬೇಕು, ಆ ಥರ. ನಾನು ಇವಾಗ ನೀರಿಗೆಲ್ಲ ಹಾಕಿದ್ರೆ ಒಂದೊಂದು ಡ್ರೆಸ್ಗಳು ಸಿಂಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, L ಸೈಜ್ ಹಾಕ್ಬಿಟ್ಟೆ. ಅಂದರೆ ನಮ್ಮ ಅರುಣ್ ಆಂಟಿಗೂ ಆಗುತ್ತೋ ಇಲ್ಲ, ಅವ್ರಿಗಿನ್ನ ದೊಡ್ಡದೇ ಏನೋ ಗೊತ್ತಿಲ್ಲ, ಅಷ್ಟು ದೊಡ್ಡದು ಬಂದುಬಿಟ್ಟಿದೆ. ನನಗೆ ನೋಡಿಬಿಟ್ಟು ಏನಪ್ಪ ಇಷ್ಟು L ಸೈಜ್ ಯಾಕೆ ಬುಕ್ ಮಾಡಿದೆ ಅನ್ನೋ ಥರ ಆಗುತ್ತೆ, ಅಷ್ಟು ದೊಡ್ಡ ಸೈಜು. ಆಮೇಲೆ ಮತ್ತೆ ಅದನ್ನು ನೋಡ್ತಾ ಇದ್ದೆ, ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಕೌಶಿ ಮತ್ತು ಮೋಹನ್ ಮಾಮ ಒಂದು ಐಡಿಯಾ ಕೊಟ್ಟರು, ಏನಂದರೆ ಸ್ಟಿಚ್ ಮಾಡಿಸ್ಬಿಡು ಸ್ವಲ್ಪ, ಅಂದರೆ ಆಲ್ಟರ್ನೇಟ್ ಮಾಡಿಸ್ತೀವಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇದೆ, ಸ್ವಲ್ಪ ಚಿಕ್ಕ ಸೈಜ್ ಮಾಡಿಸುವಂಥದ್ದು, ಆ ಥರ ಮಾಡಿಸ್ಬಿಡು ಅಂತ ಹೇಳಿದ್ರು. ನನಗೆ ಆ ಥರ ಮಾಡಿಸಿದ್ರು ಇದು ಕರೆಕ್ಟಾಗಿ ಫಿನಿಶಿಂಗ್ ಬರಲ್ಲ, ಯಾಕೆಂದರೆ ತುಂಬ ದೊಡ್ಡ ಸೈಜ್ ಇದೆ. ಏನೋ ಸ್ವಲ್ಪ ಅಂದರೆ ಆಲ್ಟರ್ನೇಟ್ ಮಾಡ್ಬೋದು, ಇದು ತುಂಬ ದೊಡ್ಡ ಸೈಜ್ ಇದೆ, ಅದೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಡೋಣ ಇದನ್ನ, ಅಂದರೆ ಎಕ್ಸ್ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಮತ್ತೆ ಆಗಲೇ ಅಂದರೆ ಆ ಕ್ಷಣವೇ ಮತ್ತೆ ಎಕ್ಸ್ಚೇಂಜಿಗೆ ಹಾಕ್ಬಿಟ್ಟೆ. ಎಕ್ಸ್ಚೇಂಜಿಗೆ ಅಂದರೆ ಸ್ಮಾಲ್ ಸೈಜಿಗೆ ಹಾಕಿದ್ದೀನಿ, ನೋಡೋಣ ಬಂದಾಗ ತೋರಿಸ್ತೀನಿ. ಓಕೆ, ಅದಾದಮೇಲೆ ರಸಮ್ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕಡೆ ಕಡಲೆಕಾಯಿ ಅದನ್ನು ಕೂಡ ಬೇಯಿಸ್ಬಿಡೋಣ, ಏಕೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೆನ್ನೆ ತಂದಿರೋದು, ಮತ್ತು ಈ ಬಿಸಿಲಿಗೂ ಕಡಲೆಕಾಯಿ ಬೇಗ ಡ್ರೈ ಆಗಿಬಿಡುತ್ತೆ, ಅದಕ್ಕೆ ಬೇಯಿಸ್ಕೊಟ್ಬಿಡೋಣ, ಮನೇಲೇ ಇದ್ರಲ್ಲ ಸಂಡೇ ತಿಂತಾರೆ ಅಂದ್ಬಿಟ್ಟು. ಆಮೇಲೆ ಕಡಲೆಕಾಯಿನ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಏನಾಗುತ್ತೆ ಅಂದರೆ ಒಂದು 4ರಿಂದ 5 ವಿಷಲ್ ಹಾಕಿಸ್ಬೇಕು ಕಡಲೆಕಾಯಿಗೆ, ಉಪ್ಪೆಲ್ಲ ಹಾಕ್ಬಿಟ್ಟು, ಆವಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ಮೋಹನ್ ಮಾಮ ಹಾಗೆ ಹೊರಗಡೆ ಹೋಗಿದ್ರು, ಆಮೇಲೆ ಏನಂದರೆ ಹಾಲು ಎಲ್ಲ ಬೇಕಿತ್ತು ಅಂತ ಹೋಗಿದ್ರು. ಹಾಗೆ ಪ್ರಸಾದ ಕೊಡ್ತಾಯಿದ್ರು ಅಂದ್ಬಿಟ್ಟು, ಅಂದರೆ ಇದು ಬೇರೆ ಗಣೇಶನ ಬಿಡ್ತಾಯಿದ್ರಲ್ಲ, ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಂದ್ಬಿಟ್ಟು ಪ್ರಸಾದ ಈಸ್ಕೊಬಂದರು. ಅದಾದಮೇಲೆ ನೋಡಿ ಮೊನ್ನೆ ನಡೀತಲ್ಲ ಗಣೇಶಂದು, ಏನು ಹೇಳ್ತೀವಿ ಅಲ್ಲಿ ನಮ್ಮನೆ ಹತ್ರ ಕೂಸಿದ್ದಾರಲ್ಲ, ಅದಲ್ಲ, ಇನ್ನೊಂದು ಸೈಡು ನಮ್ಮನೆ ಹಿಂದೆ ಅವರು ಗಣೇಶನ ಬಿಡ್ತಾ ಇದ್ದಾರೆ. ಅವರು ಈಗ ನಮ್ಮ ಮನೆ ಮುಂದೆನೇ ಬರ್ತಾಯಿದ್ದಾರೆ. ನನಗೆ ಖುಷಿ ಆಯಿತು, ನಾವು ದುಡ್ಡು ಕೊಟ್ಟಿರೋರು ನಮ್ಮ ಮನೆ ಮುಂದೆ ಬಂದಿಲ್ಲ, ಇವರು ಆ ಕಡೆ ಸೈಡ್ನವರು ಈ ಕಡೆ ಬರ್ತಿದ್ದಾರೆ ಅಂದ್ಬಿಟ್ಟು, ಇದನ್ನಾದರೂ ಗಣೇಶನ ನೋಡೋಣ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ವಿ. ಹಾಗೆ ನೆನ್ನೆ ನಡೆದಿರುವಂಥ ಆರ್ಕೆಸ್ಟ್ರಾದ ಸ್ಟೇಜ್ ಏನಿದೆ ಅದೆಲ್ಲ ತೆಗಿತಾಯಿದ್ರು. ಇವರೆಲ್ಲ ನೋಡಿ ಗಣೇಶನ ಬಿಡೋಕ್ಕೆ ಹೋಗ್ತಾಯಿದ್ದಾರೆ. ಹಾಗೆ ನಿಮಗೆ ಫುಲ್ ಇದು ಒಂದು ಎಷ್ಟು ಮಿನಿಟ್ಸ್ ಇದೆ ಅಂತ ಗೊತ್ತಿಲ್ಲ, ಒಂದು 3-4 ಮಿನಿಟ್ಸ್ ಇರ್ಬೋದು. ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಮುಂದೆ ಸ್ಕಿಪ್ ಮಾಡಿಬಿಟ್ಟು ಮುಂದೆ ನೋಡ್ಬೋದು. ಓಕೆ,
ಹಾಗೆ ಈ ಗಣೇಶಂದು ಉತ್ಸವ ಏನು ನೀರು ಬಿಡೋಕ್ಕೆ ತೊಗೊಂಡೋಗ್ತಾ ಇದ್ರಲ್ಲ, ಆ ಟೈಮಲ್ಲಿ ಪೊಲೀಸರೆಲ್ಲ ಇದ್ದರು. ಮತ್ತು ನಿನ್ನೆ ರಾತ್ರಿ ಆರ್ಕೆಸ್ಟ್ರಾ ನಡಿಬೇಕಾದ್ರೂ ಅಷ್ಟೇ ಪೊಲೀಸರೆಲ್ಲ ಇದ್ದರು. ಈ ಔಷಧಿ ಏನಿದೆ ಇದು ಬಂದು ಕಳೆನಾಶಕ ಔಷಧಿ ಅಂತೇಳಿ. ಅಂದರೆ ನಮ್ಮ ಮನೆ ಮುಂದೆ ಎಲ್ಲ ಗಿಡಗಳು ಅದು ಇದೆಲ್ಲ ಬೆಳ್ಕೊಂಡಿದೆಯಲ್ಲ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೆ ಎಲ್ಲ ಒಣಗೋಗುತ್ತಂತೆ. 1 ವಾರ ಟೈಮ್ ಬೇಕಂತೆ. ಅದಕ್ಕೋಸ್ಕರ ನಾನು ಅದನ್ನು ತರಿಸಿದ್ದೆ. ಅದನ್ನು ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಬಂದೆ. ಅಂದರೆ ನಾವು ಮನೆ ಮುಂದೆ ನೀರು ಎರ್ಚ್ತೀವಲ್ಲ, ಆ ರೀತಿ ಎರ್ಚ್ಬಿಟ್ಟು ಬಂದೆ. ಎರ್ಚಿ ಬಂದು ತಕ್ಷಣವೇ ಮಳೆ ಬಂದುಬಿಡ್ತು. ಅಂದರೆ ಮಳೆ ಬೀಳಬಾರ್ದಂತೆ, ಮಳೆ ಬಿದ್ದರೆ ಅದು ಒಣಗಲ್ಲ ಅಂತ ಹೇಳಿದ್ರು. ಅದರಿಂದ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಮಳೆ ಬಂತು. ಮತ್ತು ಒಣಗುತ್ತಾ ಏನೋ ಗೊತ್ತಿಲ್ಲ, ನೋಡೋಣ. ಯಾಕೆಂದರೆ ಮಳೆ ಬಂದಿಲ್ಲ ಅಂದರೆ ಒಣಗ್ತಾಯಿತ್ತು, ಮಳೆ ಬಂದುಬಿಟ್ಟಿದೆಯಲ್ಲ, ಒಣಗುತ್ತಾ ಏನೋ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ಓಕೆ, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ.